Hello everyone, welcome back to Sunny Vlogs. ಇವತ್ತು ಬ್ರೇಕ್ಫಾಸ್ಟ್ಗೆ ಟೊಮ್ಯಾಟೊ ಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ವೆದರ್ ಚೇಂಜ್ಗೆ ನನಗೆ ತುಂಬಾನೇ ಕೋಲ್ಡ್ ಆಗಿಬಿಟ್ಟಿದೆ, ಸೊ ಅದಕ್ಕೆ ನಿಮಗೆ ವಾಯ್ಸಲ್ಲಿ ಚೇಂಜ್ ಇದೆ. ನೋಡಿ, ಸ್ಪೈಸಿ ಆಗಿರೋ ಟೊಮ್ಯಾಟೊ ಬಾತ್ ರೆಡಿ ಆಯಿತು. ಸೊ ಇದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಎಲ್ಲ ಸ್ಪೈಸಸ್ಸು ಕರೆಕ್ಟಾಗಿ ಟೇಸ್ಟಿ ಆಗಿರುತ್ತೆ. ಮಂತ್ಲಿ ಒನ್ಸ್ ನಾನು ಎಲ್ಲ ಕರ್ಟನ್ಸ್ನ ಚೇಂಜ್ ಮಾಡ್ತೀನಿ. ಮನೆ ಎಲ್ಲ ಕ್ಲೀನಿಂಗ್ ಆದಮೇಲೆ ಸೆಹರ್ಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ನಮಗೂ ಚಪಾತಿ ಜೊತೆಗೆ ಏನಾದರೂ ಬೇರೆ ಡಿಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಗ್ ಬುರ್ಜಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅನಿಯನ್ಸ್ ಈ ಥರ ಚಾಪ್ ಮಾಡಿ ಪ್ರಿಪೇರ್ ಮಾಡೋದ್ರಿಂದ ಎಗ್ ಬುರ್ಜಿ ತುಂಬ ಕ್ರಿಸ್ಪಿಯಾಗಿ ಟರ್ನ್ ಔಟ್ ಆಗುತ್ತೆ. ಇದಕ್ಕೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಸ್ವೀಟ್ ಆಗಿಬಿಡುತ್ತೆ ಅಂತ ನಾನು ಹಾಕೋದಿಲ್ಲ. ಸೊ ಬ್ರೇಕ್ಫಾಸ್ಟ್ ಜೊತೆಗೆ ಲಂಚ್ಗೋಸ್ಕರ ಅವರೆಕಾಳು ಸಾಂಬಾರು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ಮಾಡ್ತಾ ಇರಬೇಕಾದ್ರೆ ಸೈಡಲ್ಲಿ ಲಂಚ್ಗೂ ಪ್ರಿಪೇರ್ ಮಾಡಿಬಿಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋ ಟೈಮೇ 11:30-12 ಆಗಿಬಿಡುತ್ತೆ. ಸೊ ಅಗೇನ್ ಅದಾದಮೇಲೆ ಲಂಚ್ ಮತ್ತೆ ಪ್ರಿಪೇರ್ ಮಾಡಬೇಕು ಅಂದರೆ 2:30 ಆಗಿಬಿಡುತ್ತೆ. ಸೊ ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಸಾಂಬಾರು ಕೂಡ ಪ್ರಿಪೇರ್ ಮಾಡಿಬಿಡ್ತೀನಿ. ಲಂಚ್ದೆಲ್ಲ ಕುಕ್ಕಿಂಗ್ ಮುಗೀತು. ಅದಾದಮೇಲೆ ಆಚೆ ಹೋಗಬೇಕಿತ್ತು. ಎಲ್ಲ ಮಕ್ಕಳ ಥರ ಸೆಹರು ನಾಟಿ, ಬಟ್ ಇವಳು ಸ್ವಲ್ಪ ಜಾಸ್ತಿನೇ. ಎಲ್ಲಿ ಹೋದ್ರೂ ಸುಮ್ಮನೆ ಕುತ್ಕೊಳ್ಳಲ್ಲ. ನೋಡಿ ಎಷ್ಟು ಇರಿಟೇಟ್ ಮಾಡ್ತಾ ಇರ್ತಾಳವಳು. ಸೊ ರಿಟರ್ನ್ ಬರ್ಬೇಕಂದ್ರೆ ಸ್ವಲ್ಪ ಸ್ನ್ಯಾಕ್ಸು ತೊಗೊಂಬಂದ್ವಿ. ಸೊ ಕೇಳಿದ್ರೆ ನೋಡಿ ಎಲ್ಲ ಬೇಕು ಅಂತಾಳೆ, ಬಟ್ ಮನೆಗೆ ಬಂದ್ಮೇಲೆ ಏನು ತಿನ್ನಲ್ಲ. ಬರೋ ಅಷ್ಟೊತ್ತಿಗೆ ಸೆಹರ್ ಲಂಚ್ ಟೈಮ್ ಆಗ್ಬಿಟ್ಟಿತ್ತು. ಸೊ ಅವಳಿಗೆ ಲಂಚ್ ಮಾಡಿಸ್ತಾ ಇದ್ದೀನಿ. ಅದಾದ್ಮೇಲೆ ಅವಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ಲು. ಗುಡ್ ಈವ್ನಿಂಗ್. ಇವಾಗ ಈವ್ನಿಂಗ್ ಟೀ ಕುಡಿತಾ ಇದ್ದೀನಿ. ಸೊ ಅದಾದ್ಮೇಲೆ ಡಿನ್ನರ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಚಪಾತಿ ಜೊತೆಗೆ ಆಸ್ ಯೂಶುವಲ್ ಚಟ್ನಿ. ಇವತ್ತಿನ ಡಿನ್ನರ್ ಸ್ಪೆಷಲ್ ಪೆಪ್ಪರ್ ಚಿಕನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಡ್ರೈ ಆಗಿ ಮಾಡ್ತಾ ಇಲ್ಲ, ನಾನು ವಿತ್ ಮಸಾಲ ಮಾಡ್ತೀನಿ. ಯಾಕಂದರೆ ಚಪಾತಿ ಜೊತೆಗೂ ತಿನ್ನಕ್ಕೆ ಬೇಕಲ್ವಾ, ಸೊ ಅದಕ್ಕೆ. ಸೊ ಡ್ರೈ ಬೇಕಂದರೆ ವಿತೌಟ್ ಅನಿಯನ್ ಮತ್ತು ಟೊಮ್ಯಾಟೊ ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಮಸಾಲ ಬೇಕು ಅಂತವ್ರಿಗೆ ಈ ಥರ ಮಾಡಿಕೊಂಡ್ರೆ ಚಪಾತಿ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಈ ರೆಸಿಪಿ. ಅನಿಯನ್ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡು ವಾಶ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡಿ ಅದ್ರ ಜೊತೆಗೆ ಎಲ್ಲ ಮಸಾಲ ಅಂದರೆ ಜಸ್ಟ್ ಬೇಸಿಕ್ ಮಸಾಲಾನ ಆ್ಯಡ್ ಮಾಡಬೇಕು. ನಿಮಗೆ ಈ ರೆಸಿಪಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ ಯಾವ್ಯಾವ ಮಸಾಲೆನ ಹಾಕಬೇಕು ಅಂತ. ತುಂಬಾ ಈಸಿ ರೆಸಿಪಿ ಫ್ರೆಂಡ್ಸ್, ಇದು ಯಾರು ಬೇಕಾದರೂ ಮಾಡ್ಬೋದು. ಪೆಪ್ಪರ್ ಚಿಕನ್ ಆಗಿದ್ರಿಂದ ಪೆಪ್ಪರ್ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸೊ ಎಲ್ಲ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮಸಾಲೆ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಚಿಕನ್ದು. ಸೊ ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ಸೊ ಇದನ್ನು 2 ಟೈಪ್ಸಲ್ಲಿ ಮಾಡ್ಬೋದು. ಫಸ್ಟೇ ಚಿಕನ್ನ ಬಾಯ್ಲ್ ಮಾಡಿಕೊಂಡು ಈ ಥರ ಮಸಾಲೆ ಲಾಸ್ಟಲ್ಲಿ ಆ್ಯಡ್ ಮಾಡಿಬಿಡ್ಬೋದು. ಇಲ್ಲಾಂದರೆ ವಿತ್ ಮಸಾಲೆ ಎಲ್ಲನೂ ಹಾಕಿ ಸ್ವಲ್ಪ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಬೇಕು. ಸೊ ಎಲ್ಲ ಮಸಾಲೆ ಜೊತೆ ಚಿಕನ್ ಬಾಯ್ಲ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಈ ಥರ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಕೊರಿಯಾಂಡರ್, ಚಿಲ್ಲಿ ಆ್ಯಂಡ್ ಲೆಮನ್ನ ಹಾಕ್ತಾ ಇದ್ದೀನಿ. ಲೆಮನ್ ಹಾಕೋದ್ರಿಂದ ಚಿಕನ್ ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ಸೊ ನಿಮಗೆ ಈ ಥರನೇ ಚಿಕನ್ ರಿಲೇಟೆಡ್ ಕುಕಿಂಗ್ ರೆಸಿಪೀಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟಡಾ, ಪೆಪ್ಪರ್ ಚಿಕನ್ ಇಸ್ ರೆಡಿ. ಸೆಹರ್ ನೋಡಿ ಯಾವಾಗಲೂ ನೆವರ್ ಎಂಡಿಂಗ್ ಟಾಕ್ಸ್. ಅವಳು ಬರೀ ಮಾತಾಡ್ತಾನೇ ಇರ್ತಾಳೆ. ಅವಳಿಗೂ ಡಿನ್ನರ್ ಮಾಡಿಸ್ತಾ ಇದ್ದೀನಿ.
ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಸೆಹರ್ನ ಅವ್ರ ಅಜ್ಜಿ ಮನೇಲಿ ಡ್ರಾಪ್ ಮಾಡಿ ಹೋಗೋಣ ಅಂತ ಅವಳಿಗೂ ಕೂಡ ರೆಡಿ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋದೆ. ಮಾರ್ಕೆಟಿಗೆ ರೀಚ್ ಆಗಿ ನೋಡಿ ಮಾರ್ನಿಂಗ್ ಎಷ್ಟು ಜನ ಇದ್ದಾರೆ. ಜನರಲಿ ಎಲ್ಲರೂ ಈ ಟೈಮ್ಗೆ ಬರ್ತಾರೆ ಶಾಪಿಂಗ್ ಮಾಡೋದಕ್ಕೆ. ಸೊ ಮಾರ್ಕೆಟಿಗೆ ಬರಬೇಕು ಅಂತ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಿರಲಿಲ್ಲ. ಆನ್ ದ ವೇ ಹೋಗ್ಬೇಕಂದ್ರೆ ಬ್ರೇಕ್ಫಾಸ್ಟ್ ತಗೊಂಡೇ ಹೋದೆ. ಸೊ ಅದಾದಮೇಲೆ ವೆಜಿಟೇಬಲ್ಸ್ ಏನೇನು ಶಾಪ್ ಮಾಡಿದ್ದೀನಿ ಅದೆಲ್ಲ ಕ್ಲೀನ್ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ ಮಾಡಿದೆ. ಲಂಚ್ಗೆ ಮಾರ್ಕೆಟಿಂದ ತಂದಿರೋ ಫ್ರೆಶ್ ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ನ ಗ್ರೈಂಡ್ ಮಾಡಿಕೊಂಡು ಸೊ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅಲ್ಲಿಂದ ನಾನು ಜಿಂಜರ್ ಕೂಡ ತಂದಿದ್ದೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೆಲ್ಲ ನಾನು ಎಣ್ಣೆಗೆ ಇಡ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ಸಾಂಬಾರು ಕೂಡ ಪ್ರಿಪೇರ್ ಮಾಡಿಕೊಂಡು ಆಚೆ ಹೋಗ್ತಾಯಿದ್ದೀನಿ. ಸೊ ಸೆಹರ್ ಅವ್ರ ಅಜ್ಜಿ ಮನೆಗೆ ಹೋಗಿದ್ಲಲ್ವ ಮಾರ್ನಿಂಗ್. ಸೊ ಅವಳಿಗೆ ಪಿಕಪ್ ಮಾಡೋದಕ್ಕೆ ಕೆಳಗಡೆ ಹೋಗಿದ್ದೆ. ಬೆಳಿಗ್ಗೆಯಿಂದ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ಲು ಅವ್ರ ಅಜ್ಜಿ ಮನೇಲಿ ಅಂತ ನಂಗೆ ನೋಡಿ ಎಷ್ಟು ಚೆನ್ನಾಗಿ ಅವಳು ಬಂದು ಹೇಳ್ತಾಳೆ. ನಾಳೆ ನ್ಯೂ ಇಯರ್ ಆಗಿದ್ರಿಂದ ಸ್ವೀಟ್ ಮಾಡೋಣ ಅಂತ ಫಾಲೂದಾ ತೊಗೊಂಬರೋಕ್ಕೆ ಅಂತ ಹೋಗಿದ್ದೀನಿ. ಸಿಂಪ್ಲಿ ನಾಮ್ಧರೀಸ್ಗೆ ಹೋಗಿದ್ದೆ. ಇದು ತುಂಬ ನಿಯರ್ ಬೈ ಇದೆ, ಮನೆಯಿಂದ ಒಂದು 30 ಮೀಟರ್ಸ್ ಇದೆ ಅಷ್ಟೇ. ನಾನು ಸ್ಟ್ರಾಬೆರಿ ಫ್ಲೇವರ್ನ ಹುಡುಕ್ತಾ ಇದ್ದೆ, ಬಟ್ ಸ್ಟ್ರಾಬೆರಿಲಿ ಸಿಕ್ಕಿಲ್ಲ. ಸೊ ರೋಸಲ್ಲೇ ಸಿಕ್ತು. ಸೊ ಇದೇ ರೋಸ್ ಮಿಕ್ಸೇ ತೊಗೊಂಬಂದೆ. ಅದ್ರ ಜೊತೆಗೆ ಕ್ರೀಮ್ ಕೂಡ ಬೇಕಾಗಿತ್ತು. ಸೊ ಅದನ್ನು ತೊಗೊಂಬಂದೆ ಅದ್ರ ಜೊತೆಗೆ. ಥಂಬ್ಗೆ ಮೈನರ್ ಕಟ್ಟಾಗಿತ್ತು. ಸೊ ಅದನ್ನು ನೋಡಿ ಸೆಹರ್ ನನಗೆ ಎಷ್ಟು ಚೆನ್ನಾಗಿ ಪ್ಯಾಂಪರ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ನೋಡಿ ನಿದ್ದೆಯಲ್ಲೂ ಅವಳಿಗೆ ಏಂಜಲ್ಸ್ ಎಷ್ಟು ಚೆನ್ನಾಗಿ ನಗಿಸ್ತಾ ಇದ್ದಾರೆ. ಲಂಚ್ ಆದಮೇಲೆ ಅವಳು ಈವ್ನಿಂಗ್ ನ್ಯಾಪ್ ತಗೊಂಡ್ಳು. ಎಷ್ಟು ಬೇಡ ಅಂತ ಹೇಳಿದ್ರು ಸೆಹರ್ ಮಾತೇ ಕೇಳಲ್ಲ. ಮೇಲ್ ಬಂದು ಕುತ್ಕೊಂಡ್ಬಿಡ್ತಾಳೆ ಸಕ್ಕರೆ ತಿನ್ನಕ್ಕೆ. ಅದಾದ್ಮೇಲೆ ಹಾಗೆ ಅವಳಿಗೆ ಹಾಲು ಕೂಡ ಕೊಟ್ಟೆ. ಸೆಹರ್ ಚಿಪ್ಸ್ ತಿಂತ ಕಾರ್ಟೂನ್ನ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಡಿನ್ನರ್ ಟೈಮ್ ಆಯಿತು. ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ನಾನು ಕಿಚನ್ಗೆ ಬಂದೆ. ಡಿನ್ನರ್ಗೆ ವಿತ್ ಚಪಾತಿ ನಾನು ರೋಸ್ಟೆಡ್ ಬಿಟರ್ ಗಾರ್ಡ್ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬಿಟರ್ ಗಾರ್ಡ್ನ ನೀಟಾಗಿ ಸ್ಲೈಸಸ್ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದೇ ಆಯಿಲಲ್ಲಿ ಅನಿಯನ್ಸ್ ಎಲ್ಲ ಚಾಪ್ ಮಾಡಿರೋದನ್ನು ಫ್ರೈ ಮಾಡ್ಕೊಬೇಕು.
ಅದ್ರ ಜೊತೆಗೆ ಟೊಮೆಟೊ, ಕೊರಿಯಾಂಡರ್ ಮತ್ತು ಬೇಸಿಕ್ ಮಸಾಲೆಸ್ನ ಹಾಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಿ ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು. ಸೊ ಜಸ್ಟ್ ಒಂದು 5 ಮಿನಿಟ್ಸ್ ಆದಮೇಲೆ ಸೊ ಯು ಕ್ಯಾನ್ ಎಂಜಾಯ್ ಯುವರ್ ಮೀಲ್. ಸೆಹರ್ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಅವಳಿಗೆ ತಿನ್ಸಾದ್ಮೇಲೆ ನನಗೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅದನ್ನು ಮುಗಿಸ್ಕೊಂಡು ಅದ್ರ ಜೊತೆಗೇ ನಾನು ನನ್ನ ಡಿನ್ನರ್ನ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್.